ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬುದ್ಧ ಅನ್ನೋ ಹೆಸರು ಅದೆಷ್ಟು ಬೇರೂರು ಬಿಟ್ಟಿದೆ ಅಂದರೆ ಶಾಂತಿ ಸಹಬಾಳ್ವೆಯ ಪ್ರತೀಕವಾಗಿದ್ದಾರೆ ಬುದ್ಧ. ಶ್ರೀ ವಿಷ್ಣುವಿನ 9ನೇ ಅವತಾರವೆಂದೇ ಇಂದಿಗೂ ಸನಾತನ ಪರಂಪರೆಯ ನಂಬಿಕೆ. ಆದರೆ ಈ ಮಾತನ್ನ ಅಲ್ಲೆಗಳೆಯುವವರೇ ಹೆಚ್ಚು. ಇಲ್ಲಿ ಯಾರನ್ನೂ ಕೂಡ ಮೆಚ್ಚಿಸೋಕೆ ಆ ಭಗವಂತ ಅವತಾರವೆತ್ತಿಲ್ಲ ಅನ್ನೋದನ್ನ ಅರಿತುಕೊಂಡ್ರೆ ಸಾಕು. ಶ್ರೇಷ್ಠತೆಯ ಅಹಂಭಾವನೆ ಹೇಳ ಹೆಸರಿಲ್ಲದಂತೆ ಕಣ್ಮರೆಯಾಗುತ್ತೆ. ಬುದ್ಧ ಇಡೀ ವಿಶ್ವಕ್ಕೆ ಸಾರಿದ ಧರ್ಮವೇ ಶಾಂತಿ. ಶಾಂತಿಯಿಂದಲೇ ಇಡೀ ಜಗತ್ತು ಬದಲಾಗುತ್ತೆ ಅನ್ನೋ ಕಿವಿಮಾತು ಬೋಧಿಸಿದ ಮಹಾನ್ ಗುರು. ಬುದ್ಧನ ಹುಟ್ಟಿನ ಬಗ್ಗೆ ಹಾಗೂ ಇನ್ನಿತರೆ ಮಹತ್ತರವಾದ ವಿಚಾರಗಳ ಬಗ್ಗೆ ಸ್ಪಷ್ಟವಾದ ನಿಲುವಿದೆಯಾದರೂ ಬುದ್ಧ ನಿರ್ವಹಣಾ ಹೊಂದಿದ್ದರ ಬಗ್ಗೆ ಇಂದಿಗೂ ಅಸ್ಪಷ್ಟವಾದ ವಾದ ವಿವಾದಗಳು ಚರ್ಚೆಗಳು ಸುರುಳಿ ಹೊಡೆಯುತ್ತಲೇ ಇವೆ. ಅಷ್ಟಕ್ಕೂ ಬುದ್ಧ ಮರಣ ಹೊಂದಿದ್ದೇಗೆ? ಸಾಯುವ ಮುನ್ನ ಬುದ್ಧನ ಕಿವಿಮಾತು ಎಂಥದ್ದು? ಈ ಬಗ್ಗೆ ಕೆಲವೊಂದಿಷ್ಟು ಅಂಕಣಗಳು ಏನ್ ಹೇಳುತ್ತವೆ? ಗ್ರಂಥಗಳಲ್ಲಿ ಉಲ್ಲೇಖವಾದ ಸತ್ಯಾಸತ್ಯತೆ ಏನು? ಇತಿಹಾಸ ಸಾರಿದ ಕುರುಹು ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಬುದ್ಧನ ಜನನವಾಗಿದ್ದು ನೇಪಾಳದ ಕಪಿಲವಸ್ತುವಿನ ಲಂಬೋನಿಯಲ್ಲಿ. ತಂದೆ ಶಾಕ್ಯ ಕುಲದ ರಾಜ ಶುದ್ಧೋಧನ, ತಾಯಿ ಮಹಾಮಾಯೆ. ಈಗಾಗಲೇ ಗೌತಮ ಬುದ್ಧನ ಕುರಿತಾದ ಸಂಪೂರ್ಣ ವಿವರಣೆಯನ್ನ ವಿಡಿಯೋ ಮಾಡಲಾಗಿದೆ. ನೋಡದವರು ಪ್ಲೇಲಿಸ್ಟ್ನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಹೀಗೆ ಬುದ್ಧ ಶುದ್ಧ ವೈಶಾಖ ಹುಣ್ಣಿಮೆಯ ದಿನ ಜನನವಾಗುತ್ತಾನೆ. ಪುತ್ರೋತ್ಸವಕ್ಕೂ ಮುನ್ನ ಮಾಯಾದೇವಿ ಕನಸೊಂದನ್ನ ಕಂಡಳು. ಅದರಲ್ಲಿ ದೇವತೆಗಳು ಮಾಯಾದೇವಿಯನ್ನು ಹಿಮಾಲಯದ ಮೇಲಕ್ಕೆ ಕರೆದುಕೊಂಡು ಹೋಗಿ ಮಹಾ ಸರೋವರದಲ್ಲಿ ಸ್ನಾನ ಮಾಡಿಸಿ ಬೆಳ್ಳಿ ಬೆಟ್ಟದ ಮೇಲಿದ್ದ ಬಂಗಾರದ ತೊಟ್ಟಿಲಿನಲ್ಲಿ ಅವಳನ್ನ ಮಲಗಿಸಿದರು. ಆಗ ಬಿಳಿಯ ಆನೆಯೊಂದು ತನ್ನ ಸೊಂಡಲಿನಿಂದ ಕಮಲ ಪುಷ್ಪವನ್ನ ಹಿಡಿದು ಉತ್ತರ ದಿಕ್ಕಿನಿಂದ ಬಂದು ಮಾಯಾದೇವಿಯ ಉದರವನ್ನ ಪ್ರವೇಶಿಸುತ್ತಂತೆ. ಸ್ವಪ್ನದ ಸಂಕೇತವನ್ನ ಕುರಿತು ಜ್ಯೋತಿಷ್ಯರು ಮಾಯಾದೇವಿ ಗಂಡು ಮಗುವಿಗೆ ಜನ್ಮ ನೀಡುವವಳು ಎಂದರಂತೆ. ಶಿಶುವು ರಾಜ್ಯಾಭಿಷಕ್ತನಾದರೆ ಚಕ್ರಾಧೀಶ್ವರನು ಸಂಪತ್ಭರಿತನೂ ಆಗುವನು. ರಾಜ್ಯಕೋಶಗಳ ಅಧಿಕಾರ ತೊರೆದು ಯೋಗಿಯಾದರೆ ಮಹಾಯೋಗಿ ಎನಿಸಿ ಜಗದ್ವಿಖ್ಯಾತಿ ವ್ಯಕ್ತಿಯಾಗುವನು ಎಂದು ತಿಳಿಸಿದರು. ಬುದ್ಧನ ಜನ್ಮವನ್ನು ಭಾರತದಲ್ಲಿ ಬುದ್ಧ ಪೂರ್ಣಿಮೆ ಎಂದು ಆಚರಿಸಲಾಗುತ್ತೆ. ಆದರೆ ಕೆಲವು ದೇಶಗಳಲ್ಲಿ ಇದನ್ನು ವೆಸಕ ಎಂದು ಆಚರಿಸುತ್ತಾರೆ. ಸಿದ್ಧಾರ್ಥ ಜನಿಸಿದಾಗಲೇ ಅವನ ಅಪೂರ್ವವಾದ ಮಹಾಪುರುಷನ ಲಕ್ಷಣಗಳು ಇರುವುದನ್ನ ದೈವಜ್ಞರು ಅರಿತಿದ್ರು. ಸಿದ್ಧಾರ್ಥನಿಗೆ 32 ಚಿಹ್ನೆಗಳಿವೆ. ನೀಲಬಾಹು, ವಿಶಾಲವಾದ ಎದೆ, ಊರ್ಧ್ವಮುಖ ರೋಮಧಾರೆ, ದೇಹವನ್ನ ಬಾಗಿಸದೆ ಮಂಡಿ ಮುಟ್ಟುವಷ್ಟು ನೀಳವಾದ ಕೈಗಳು, ಉದ್ದವಾದ ಬೆರಳುಗಳು, ಅತಿ ಮೃದುವಾದ ಹಸ್ತ ಮತ್ತು ನವಿರಾದ ಪಾದಗಳನ್ನ ಹೊಂದಿದ್ದಾನೆಂದು ವಿಭೂತಿ ಪುರುಷರಲ್ಲಿ ಇರಬೇಕಾದ ಸರ್ವ ಲಕ್ಷಣಗಳನ್ನು ದಿಗ್ಗನಿಕಾಯ ಎಂಬ ಬೌದ್ಧ ಗ್ರಂಥ ತಿಳಿಸುತ್ತದೆ. ಅವರ ಮಗುವಿನ ನಗು ಕಮಲ ಅರಳಿದಂತೆ. ಗೌತಮ ಬುದ್ಧ ಬೌದ್ಧ ಧರ್ಮದ ಸಂಸ್ಥಾಪಕ ಮಾತ್ರವಲ್ಲ, ಚಾತುರ್ಯರ ಸತ್ಯಗಳಾದ ದುಃಖ, ದುಃಖದ ಹುಟ್ಟು, ದುಃಖದ ಅಡಗುವಿಕೆ ಮತ್ತು ದುಃಖ ನಿವಾರಣೆಗೆ ಒಯ್ಯುವ ಅಷ್ಟಾಂಗಿ ಮಾರ್ಗವನ್ನ ಕಂಡುಹಿಡಿದ ದಾರ್ಶನಿಕ. ಭಗವಾನ್ ಗೌತಮ ಬುದ್ಧನು ಕಂಡುಹಿಡಿದ ವಿಪಶ್ಯನ ಧ್ಯಾನ ಮಾರ್ಗವು ದುಃಖ ಮತ್ತು ಪಾಪಕರ್ಮಗಳಿಂದ ಮುಕ್ತವಾಗಲು ಸಹಾಯ ಮಾಡುತ್ತದೆ. ಇಡೀ ಜಗತ್ತಿಗೆ ಜ್ಞಾನದ ಹಿರಿಮೆಯನ್ನ ತುಂಬಲು ಜನಿಸಿದವರು. ರಾಜ ಶುದ್ಧೋಧನನು ಚಕ್ರವರ್ತಿಯಾಗುವ ಲಕ್ಷಣಗಳಿವೆ ಎಂದು ಬಹಳ ವಾತ್ಸಲ್ಯದಿಂದ ಸಿದ್ಧಾರ್ಥನ ಶಿಕ್ಷಣದ ಬೆಳವಣಿಗೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸಿದನು.
ಸಿದ್ಧಾರ್ಥನು ಸರ್ವ ವಿದ್ಯಾಪಾರಂಗತನಾಗುವಂತೆ ಕುಲಗುರುವಿನಲ್ಲಿ ವಿದ್ಯೆ ಕೊಡಿಸಿ ತೃಪ್ತನಾಗದೆ ರಾಮ, ಧ್ವಜ, ಲಕ್ಷ್ಮಣ, ಮಂತಿಯಣ್ಣ, ಸುಯಾಮ, ಸುಭೋಗ, ಸುಧತ್ತ, ಸುಮಿತ್ರ, ಸುಲಭ ಮುಂತಾದ ವಿವಿಧ ವಿದ್ಯಾಪಾರಂಗತರಾದ ವಿದ್ವಾಂಸರಲ್ಲಿ ಶಿಕ್ಷಣ ಕೊಡಿಸಿದನು. ಸಿದ್ಧಾರ್ಥನು ಬುದ್ಧಿ ಬೆಳವಣಿಗೆಗೆ ಕೊಟ್ಟ ಪ್ರಾಧಾನ್ಯತೆಯನ್ನು ಹೃದಯ ವೈಶಾಲ್ಯತೆಗೂ ಕೊಟ್ಟಿದ್ದನು. ಕಪಿಲವಸ್ತುವಿನಲ್ಲಿ ಸಾಂಪ್ರದಾಯಿಕ ಸಮಾರಂಭವೊಂದು ಏರ್ಪಟ್ಟಿತ್ತು. ವ್ಯವಸಾಯದ ಕಾಲ ಪ್ರಾರಂಭವಾದಾಗ ಕೃಷಿ ಆರಂಭದ ಉತ್ಸವದಲ್ಲಿ ಭಾಗವಹಿಸಲು ಸಿದ್ಧಾರ್ಥನಿಗೆ ರಾಜ ಶುದ್ಧೋಧನ ಹೇಳಿದನು. ಅದರಂತೆ ಬಂಗಾರದ ನೇಗಿಲಿಗೆ ಸುಂದರವಾದ ಶ್ವೇತವರ್ಣದ ಎತ್ತುಗಳನ್ನ ಕಟ್ಟಿ ಮುಂದಗಡೆಯಲ್ಲಿ ರಾಜಕುಮಾರ ಸಿದ್ಧಾರ್ಥ ನೆಲವನ್ನ ಉತ್ತನು. ನಂತರ ರಾಜಕುಮಾರ ಸಿದ್ಧಾರ್ಥನ ಹಿಂದೆ ಸಾವಿರಾರು ಜನ ಉಳುಮೆ ಮಾಡುವುದರಲ್ಲಿ ಭಾಗವಹಿಸಿದ್ರು. ಅವರೆಲ್ಲ ನೇಗಿಲಿನಿಂದ ನೆಲವನ್ನ ಬಗೆದೊಡನೆ ನೆಲದಿಂದ ಅನೇಕ ಕ್ರಿಮಿಕೀಟಗಳು ಹೊರಗೆ ಬರಲಾರಂಭಿಸಿದವು. ಅವುಗಳನ್ನ ಕಂಡು ಅಂತರಿಕ್ಷದಲ್ಲಿ ಹಾರಾಡುತ್ತಿದ್ದ ಪಕ್ಷಿಗಳು ಬಂದು ಅವುಗಳನ್ನ ಕೊಕ್ಕಿನಲ್ಲಿ ಕುಕ್ಕಿ ತಿನ್ನುವುದನ್ನ ಕಂಡಾಗ ರಾಜಕುಮಾರ ಸಿದ್ಧಾರ್ಥನ ಮನದಲ್ಲಿ ವೇದನೆ ಉಂಟಾಯಿತು. ಆದರದನ್ನ ಅವನು ಯಾರಿಗೂ ತಿಳಿಸಲಿಲ್ಲ. ಒಂದು ದಿನ ಸಹೋದರ ದೇವದತ್ತನು ಉದ್ಯಾನವನದಲ್ಲಿ ಹಾರಾಡುತ್ತಿದ್ದ ಹಂಸ ಪಕ್ಷಿಗೆ ಬಾಣ ಪ್ರಯೋಗ ಮಾಡಿದನು. ಕೆಳಗೆ ಬಿದ್ದು ಅದು ನೋವನ್ನ ತಾಳಲಾರದೆ ವಿಲವಿಲನೆ ಒದ್ದಾಡುತ್ತಿತ್ತು. ಇದನ್ನು ಕಂಡ ಸಿದ್ಧಾರ್ಥ ಮನನೊಂದು ಅದನ್ನು ಶ್ರದ್ಧೆಯಿಂದ ಉಪಚರಿಸಿದನು. ಸಿದ್ಧಾರ್ಥನ ಔಷಧೋಪಚಾರಗಳಿಂದ ಹಂಸವು ಬದುಕಿತು. ರಾಜ ಶುದ್ಧೋಧನನು ಮಗನು ವಿರಕ್ತನಾಗದಂತೆ ನೋಡಿಕೊಳ್ಳಲು ಸರ್ವ ಪ್ರಯತ್ನಗಳನ್ನ ಮಾಡುತ್ತಿದ್ದನು. ಹರೆಯದಲ್ಲಿ ಮದುವೆ ಮಾಡಿದರೆ ಅವನು ಸಂಸಾರ ಸುಖದಲ್ಲಿ ಮಗ್ನನಾಗಿರುತ್ತಾನೆಂದು ಬಗೆದು ಮಗನಿಗೊಂದು ಸ್ವಯಂವರವನ್ನೇ ಏರ್ಪಡಿಸಿದನು. ಅವನು ಒಪ್ಪುವ ಕನ್ಯೆ ಅವನಿಗೆ ಸಿಕ್ಕಲಿ ಎಂಬ ಉದ್ದೇಶವಿತ್ತು. ಒಂದು ದಿನ ಊರಿನ ಎಲ್ಲಾ ಕನ್ಯೆಯರು ಬಂದು ರಾಜಕುಮಾರನಿಂದ ಆಭರಣಗಳನ್ನ ದಾನ ಪಡೆಯುವಂತೆ ಸಮಾರಂಭ ಏರ್ಪಡಿಸಲಾಗಿತ್ತು. ಅಂತೆಯೇ ಊರಿನ ಎಲ್ಲಾ ಕನ್ಯೆಯರು ಬಂದು ಸಿದ್ಧಾರ್ಥನ ಕೈಯಿಂದ ಆಭರಣಗಳನ್ನ ಪಡೆದರು. ಆದರೆ ಶುದ್ಧೋಧನ ಸಚಿವನಾದ ದಂಡಪಾಣಿಯ ಮಗಳು ಅಥವಾ ಯಶೋಮತಿ ಎಂಬುವಳು ಅತಿ ಸುಂದರಳು, ಸುಸಂಸ್ಕೃತಳು ಆಗಿದ್ದು ಕಟ್ಟ ಕಡೆಯಲ್ಲೇ ಬಂದಳು. ಆಕೆಯ ಗಾಂಭೀರ್ಯ ಘನತೆಗಳು ಸಿದ್ಧಾರ್ಥನನ್ನ ಮಂತ್ರಮುಗ್ಧಗೊಳಿಸಿದ್ವು. ದಾನ ಮಾಡುತ್ತಿದ್ದ ಒಡವೆಗಳೆಲ್ಲವೂ ಮುಗಿದು ಹೋಗಿದ್ವು. ಆಗ ಸಿದ್ಧಾರ್ಥನು ತನ್ನ ಬೆರಳಿನಲ್ಲಿದ್ದ ಉಂಗುರವನ್ನೇ ತೆಗೆದುಕೊಡಲು ಹೋದನು. ಆದರವಳು, ನಿಮ್ಮ ವಾತ್ಸಲ್ಯಮಯ ನೋಟವೇ ನನಗೊಂದು ಆಭರಣ, ಅದೇ ಸಾಕೆಂದು ಮುಂದೆ ಸಾಗಿದಳು. ಸಿದ್ಧಾರ್ಥನಿಗೆ ಯಶೋಧರೆಯಲ್ಲಿ ಮಮಕಾರ ಉಂಟಾಗಿದೆ ಎಂಬ ಗೂಢಾಚಾರ ವರದಿಯನ್ನಾಧರಿಸಿ ಯಶೋಧರೆಯನ್ನ ವರಿಸಲು ಸಮ್ಮತಿಸಿದನು. ಯಶೋಧರೆಯೊಂದಿಗೆ ಗೌತಮ ಮತ್ತು ಮನೋರ ಎಂಬಿಬ್ಬರು ಯುವತಿಯರನ್ನ ತಂದು ಸಿದ್ಧಾರ್ಥನಿಗೆ ವಿವಾಹ ಮಾಡಿಸುತ್ತಾರೆ. ಲಲಿತ ವಿಸ್ತಾರ ಎಂಬ ಕೃತಿಯಲ್ಲಿ ಸಿದ್ಧಾರ್ಥನ ಪತ್ನಿಯರ ಹೆಸರು ಮೃಗಜ, ಯಶೋಧರೆ ಮತ್ತು ಉತ್ಪಲಾವರ್ಣ ಎಂದು ಜೈನ ಗ್ರಂಥಗಳಲ್ಲಿ ಯಶೋಧರೆ, ಗೋಪ ಮತ್ತು ಉತ್ಪಲಾವರ್ಣ ಎಂದು ಹೇಳಿದೆ. ಒಮ್ಮೆ ಸಿದ್ಧಾರ್ಥ ಪೂರ್ವ ಸೂಚನೆಯನ್ನು ಕೊಡದೆ ತನ್ನ ಸಾರಥಿ ಚೆನ್ನನೊಂದಿಗೆ ನಗರ ಸಂಚಾರಕ್ಕೆ ಹೊರಟು ಹಾದಿಯಲ್ಲಿ ಮುದುಕನನ್ನ, ರೋಗಿಯನ್ನ ಮತ್ತು ಒಂದು ಸಾವನ್ನು ಕಂಡು ವ್ಯಾಕುಲಗೊಳ್ಳುತ್ತಾನೆ. ಖಿನ್ನ ಮನಸ್ಕನಾಗಿ ದುಃಖದಿಂದ ಕಂಗೆಟ್ಟು ಮನದಲ್ಲಿ ವಿರಕ್ತಿ ಹೊಂದುತ್ತಾನೆ. ಚಿಂತಾಕ್ರಾಂತನಾಗಿ ಕುಳಿತು ಆಲೋಚಿಸುವಾಗ ಅವನ ಮುಂದೆ ಸನ್ಯಾಸಿಯೊಬ್ಬ ಬರುತ್ತಾನೆ. ಅದುವರೆಗೂ ಅಂಥವನನ್ನ ಕಾಣದಿದ್ದ ಸಿದ್ಧಾರ್ಥ ಆ ಸನ್ಯಾಸಿಯನ್ನು ಪ್ರಶ್ನಿಸಿದಾಗ ಅವನು ಜನನ ಮರಣಗಳು ಪ್ರಪಂಚದಲ್ಲಿರುವ ಮಾನವನು ತಿಳಿದು ಕ್ಷಣಿಕ ಸುಖಕ್ಕಾಗಿ ಆಸೆ ಪಟ್ಟು ಸಾಗರದಷ್ಟು ದುಃಖ ಪಡುತ್ತಿರುವುದನ್ನ ನೋಡಿ ಖೇದಗೊಂಡು ಕಾಡು ಮೇಡು ಅಲಿಯುತ್ತಾ ನೆಮ್ಮದಿಯಾಗಿದ್ದಾನೆ. ನಾನು ಬಂಧು ಬಾಂಧವರು, ಸುಖ ಸಂಪತ್ತುಗಳೆಂಬ ಕೋಟಲೆಯಿಂದ ದೂರವಾದವನು. ನನಗೆ ಕಷ್ಟ ಬರುವುದೆಂಬ ಭಯವಿಲ್ಲ, ಸುಖ ಬೇಕೆಂಬ ಆಸೆಯಿಲ್ಲ. ಉರಿ ಬರಲಿ, ಸಿರಿ ಬರಲಿ, ಬೇಕು ಬೇಡ ಎಂಬ ಗೊಂದಲಕ್ಕೊಳಗಾಗದವನು. ಆತ್ಮ ಸ್ವತಂತ್ರನು ನಾನು. ಭೂಮಿಯೇ ನನ್ನ ಮನೆ, ಆಕಾಶವೇ ನನಗೆ ಹೊದಿಕೆ. ಅನ್ಯರ ಹಂಗಿಲ್ಲದ ಈ ಅರಣ್ಯ ನನ್ನ ವಿಹಾರ ತಾಣ ಎನ್ನುತ್ತಾನೆ. ಆ ಸನ್ಯಾಸಿಯ ಮಾತು ಸಿದ್ಧಾರ್ಥನ ಮನವನ್ನ ಸೂರೆಗೊಂಡವು. ಅವನ ಮನಸ್ಸು ಒಮ್ಮೆಲೆ ಶಾಂತವಾಗಿ ಒಂದು ದೃಢ ನಿರ್ಧಾರಕ್ಕೆ ಬಂದಿತು.
ಹೀಗೆ ಬುದ್ಧ ಅರಮನೆ, ರಾಜ್ಯ, ಮಡದಿ, ಮಕ್ಕಳು, ಸಂಸಾರ ಬಂಧನದ ಕೊಂಡಿ ಕಳಚಿಕೊಂಡು ಆ ಒಂದು ರಾತ್ರಿ ಅರಮನೆಯಿಂದ ಹೊರಬಂದ. ಸುಮಾರು 12 ವರ್ಷಗಳ ಕಠಿಣ ಪರಿಶ್ರಮದಿಂದ ಜ್ಞಾನೋದಯವನ್ನ ಸಂಪಾದಿಸಿದ. ಹೀಗೆ ತನ್ನ ಬದುಕಿನುದ್ದಕ್ಕೂ ಶಾಂತಿಯ ದಯೆ ಕುರಿತಾಗಿ ಬೋಧನೆ ಮಾಡುತ್ತಾ ಲೋಕ ಸಂಚರಿಸಿ ಮನುಕುಲ ಉದ್ಧರಿಸಲು ಇನ್ನಿಲ್ಲದ ಪ್ರಯತ್ನ ಪಟ್ಟ. ಗೌತಮ ಬುದ್ಧನು ತನ್ನ 80ನೇ ವಯಸ್ಸಿಗೆ ಕಾಲಿರಿಸಿದಾಗ ಬಿಹಾರದ ವೈಶಾಲಿಯಲ್ಲಿ ಬೋಧನೆ ಮಾಡುತ್ತಿದ್ದ. ಮಾಘ ಪೂರ್ಣಿಮೆಯ ಆ ದಿನ ಆತ ತನ್ನ ಮರಣ ಸಮೀಪಿಸುತ್ತಿದೆ ಎಂದು 3 ತಿಂಗಳ ಅನಂತರ ಕುಶಿನಗರದಲ್ಲಿ ತಾನು ಸಾಯುವೆನೆಂದು ಹೇಳಿದ. ಕ್ರಿಸ್ತಪೂರ್ವ 543ರಲ್ಲಿ ಬುದ್ಧ ಕುಶಿನಾರ ತಲುಪಿದ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಭಗವಾನ್ ಬುದ್ಧರು ಪಾವದಲ್ಲಿದ್ದಾಗ ಅಲ್ಲಿಯೇ ಮಾವಿನ ತೋಪಿನಲ್ಲಿ ತಂಗುತ್ತಾರೆ. ಅಲ್ಲಿಯೇ ಸ್ಥಳೀಯವಾಗಿದ್ದ ಕಪಾಲಚಂಡನು ಭಗವಾನ್ ಬುದ್ಧನ ತೇಜಸ್ಸಿಗೆ ಶರಣಾಗಿ ತೋಪಿಗೆ ಧಾವಿಸಿದನೆಂದು ದಾಖಲೆಗಳು ಹೇಳುತ್ತವೆ. ಹೀಗೆ ಅಲ್ಲಿಯೇ ಬುದ್ಧನ ಪ್ರವಚನವನ್ನ ಆಲಿಸಿದ ಆತನೇ ಕಪಾಲಕೊಂಡ. ತದನಂತರ ಸಂಕೋಚದಿಂದಲೇ ಆತ ಮರುದಿನ ಅವನು ಬುದ್ಧನನ್ನ ಇತರೆ ಸನ್ಯಾಸಿಗಳೊಂದಿಗೆ ತನ್ನ ಮನೆಯಲ್ಲಿ ಊಟಕ್ಕೆ ಆಹ್ವಾನಿಸಿದ. ಹೀಗೆ ತನ್ನ ನಿರ್ವಾಣವ ಹೊಂದುವ ಸಮಯ ಅರಿತಿದ್ದ ಬುದ್ಧ ಕಪಾಲನ ಮನೆಗೆ ತೆರಳುತ್ತಾನೆ. ಆದರೆ ಬುದ್ಧನ ಶಿಷ್ಯಂದಿರು ಒಳಗೊಳಗೆ ಗೊಣಗುವುದಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಕುಂಡ ಒಬ್ಬ ಸ್ಮಶಾನವಾಸಿ. ಸ್ಮಶಾನ ಕಾಯುವುದು, ಹೆಣ ಸುಡುವುದು ಆತನ ಕಾಯಕ. ದಿನನಿತ್ಯ ಮದ್ಯ ಸೇವಿಸಿ ಹೊಲಸು ಮಾಂಸ ಸೇವಿಸುವವನು ಎಂಬ ಅಸಹ್ಯ ಅವರದ್ದಾಗಿತ್ತು. ಆದರೆ ಬುದ್ಧ ಇದ್ಯಾವುದನ್ನು ಲೆಕ್ಕಿಸದೆ, ಸರಿ, ನನಗೆ ನಿನ್ನ ಮನೆಯಲ್ಲೇ ಭೋಜನ ಏರ್ಪಡಿಸು ಎಂದಿದ್ದ. ಹೀಗೆ ಕುಂಡ ಆತನ ಮನೆಯಲ್ಲಿ ಶುಕ್ರ ಮಧ್ವ ತಿನಿಸು ಮಾಡಾಗಿತ್ತು. ಶುಕ್ರ ಮಧ್ವದ ಕುರಿತಾಗಿ ಇಂದಿಗೂ ವಿಭಿನ್ನ ವಾದಗಳಿವೆ. ಶುಕ್ರ ಎಂದರೆ ಸಕ್ಕರೆ ಮತ್ತು ಮಧ್ವ ಎಂದರೆ ಗಂಜಿ. ಆದ್ದರಿಂದ ಇದು ಕೆಲವು ಸಕ್ಕರೆಯ ಗಂಜಿಯ ಅಂಶವಾಗಿತ್ತು. ಕೆಲವು ಭಾಷಾಂತಕಾರರು ಶುಕ್ರವನ್ನ ಹಂದಿ ಎಂದು ಅನುವಾದಿಸಿದ್ದಾರೆ. ಆದರೆ ಈ ವಾದವನ್ನ ಅನೇಕ ಮಂದಿ ಅಲ್ಲಗಳೆಯುತ್ತಾರೆ. ಶಕ್ರ ಎಂದರೆ ಎಳೆ ಹಂದಿಯ ಮಾಂಸ ಎಂದಾಗುತ್ತೆ. ಇನ್ನು ಬೌದ್ಧ ಪಂಥದನ್ವಯ ಶುಕ್ರ ಅಂದ್ರೆ ಸಿಹಿಯಾದ ತೊಗಟೆಯ ಗಂಜಿ ಎಂದಾಗುತ್ತೆ. ಈ ವಾದವನ್ನ ಸ್ವಾಮಿ ವಿವೇಕಾನಂದರು ಒಪ್ಪಿಕೊಳ್ತಾರೆ. ಬುದ್ಧರು ನಿರ್ವಾಣ ಹೊಂದಿದ್ದು ಸಿಹಿಯಾದ ಗಂಜಿ ಸೇವಿಸಿದ ನಂತರ. ಅದು ವಿಷಕಾರಿಯಾಗಿ ವಾಂತಿ ಮತ್ತು ಸೋಂಕಿನ ಪರಿಣಾಮವಾಗಿ ಅವರ ದೇಹ ಕುಗ್ಗಿಬಿಡುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಅದಾಗ್ಲೇ ಬುದ್ಧರ ದೇಹ ತುಂಬಾನೇ ಕ್ಷೀಣಿಸಿತ್ತು. ಅಲ್ಲದೆ ಅವರ ದೈನಂದಿನ ಆಹಾರದಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶದ ಅಂಶ ಇರುತ್ತಿರಲಿಲ್ಲ. ಆದರೆ ಅವರ ಸಾವಿಗೆ ಅಧಿಕವಾದ ಜಿಡ್ಡಿನಾಂಶದಿಂದ ಆ ಗಂಜಿ ಅಲ್ಲಿನ ನೈರ್ಮಲ್ಯ ವಾತಾವರಣದಲ್ಲಿ ಕಲುಷಿತವಾಗಿತ್ತು. ಹಾಗಾಗಿ ದೇಹದಲ್ಲಿ ಅಜೀರ್ಣವಾಗಿ ಆಹಾರವೇ ವಿಷಕಾರಿಯಾಯಿತು. ಹೀಗೆ ಊಟದ ನಂತರ ಅನಾರೋಗ್ಯಕ್ಕೀಡಾಗಿದ್ದ ಬುದ್ಧನ ಪರಿಸ್ಥಿತಿಯನ್ನ ಅರಿತ ಅವರ ಶಿಷ್ಯ ಬಳಗ ಚಂಡನೆ ವಿಷವುಣಿಸಿದನೆಂದು ಆರೋಪ ಮಾಡುತ್ತಾರೆ. ಆಗ ಬುದ್ಧರು ಕುಂಡನನ್ನ ಕರೆದು ಕುಳ್ಳಿರಿಸಿಕೊಂಡು ತನ್ನನ್ನ ಕಾಕುಟ್ಟ ನದಿ ಬಳಿಗೆ ಕರೆದೊಯ್ಯುವಂತೆ ಹೇಳ್ತಾನೆ. ದಡದಲ್ಲಿ ಕುಳಿತು ಆನಂದದೊಂದಿಗೆ ಕುಂಡನ ಬಗ್ಗೆ ಮಾತನಾಡ್ತಾರೆ. ಬುದ್ಧನು ಹೇಳಿದರು, ಕುಂಡನನ್ನ ದೂಷಿಸಬಾರದು. ಕುಂಡ ನನಗೆ ತನ್ನ ಕೊನೆಯ ಸೇವೆಯನ್ನ ನಿಷ್ಠೆಯಿಂದ ಮಾಡಿದ್ದಾನೆ. ಅದಕ್ಕಾಗಿ ಆತ ದೀರ್ಘಾಯುಷ್ಯ, ಅದೃಷ್ಟದೊಂದಿಗೆ ಬಹಳ ಖ್ಯಾತಿಯನ್ನ ಗಳಿಸುತ್ತಾನೆ. ಇದರಿಂದ ಚಂಡನಿಗೆ ಯಾವುದೇ ಪಶ್ಚಾತ್ತಾಪವಿಲ್ಲ. ಓ ಶಿಷ್ಯರೇ, ನಾನು ಸಾಯುತ್ತಿದ್ದೇನೆ. ನನಗಾಗಿ ಅಳಬೇಡಿ, ನನಗಾಗಿ ಯೋಚಿಸಬೇಡಿ, ಹೋದೆ ಎಂದು ಕೊರಗಬೇಡಿ. ಮೋಕ್ಷ ಪಡೆಯಲು ನನ್ನಂತೆಯೇ ನಿರ್ವಾಣ ಹೊಂದಲು ಶ್ರದ್ಧೆಯಿಂದ ಕೆಲಸ ಮಾಡಿ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ನಾನು ಏನಾಗಿದ್ದೇನೆ ಹಾಗೆಯೇ ಆಗಬಹುದು. ನಾನು ನಿಮ್ಮಲ್ಲಿ ಒಬ್ಬನೇ ಹೊರತು ಬೇರೇನೂ ಅಲ್ಲ. ಇಂದು ನಾನು ಏನಾಗಿದ್ದೇನೋ ಅದು ನಾನೇ ಮಾಡಿದ್ದೇನೆ. ಇಲ್ಲಿ ಯಾವುದನ್ನೂ ನಂಬಬೇಡಿ, ಯಾರನ್ನೂ ನಂಬಬೇಡಿ. ಇಲ್ಲಿ ಕಾಣುವುದೆಲ್ಲ ಮಿಥ್ಯ. ನಿನ್ನ ಅಧಿಕಾರವಿರುವುದು ಮೋಕ್ಷಕ್ಕಾಗಿ ಮಾತ್ರ. ಅದೊಂದೇ ಶಾಶ್ವತ,
ಅದೊಂದೇ ಅಂತಿಮ ಗುರಿ ಎಂದು ಕೆಲ ಕಾಲ ಎಲ್ಲರನ್ನೂ ದಿಟ್ಟಿಸಿ ಶವಾಸನದಲ್ಲೇ ಧ್ಯಾನಸ್ಥರಾದರು ಬುದ್ಧರು. ಬ್ರಹ್ಮರಂಧ್ರದ ಮೂಲಕ ಹೊರಬಂದು ಬ್ರಹ್ಮಾಂಡದಲ್ಲಿ ಲೀನವಾದರು. ಆ ವೇಳೆ ಬುದ್ಧನ ದೇಹದಿಂದ ಪ್ರಕಾಶಮಾನವಾದ ಬೆಳಕು ಬ್ರಹ್ಮರಂಧ್ರದ ಮೂಲಕ ಪ್ರಜ್ವಲಿಸಿ ಹಾದು ಹೋಯಿತು. ಹೀಗೆ ವೈಶಾಖ ಪೂರ್ಣಿಮೆಯ ಆ ದಿನ ಆತ ಮರಣಶಯ್ಯೆಯಲ್ಲಿ ಮಲಗಿ ತನ್ನ ಪ್ರಿಯ ಶಿಷ್ಯ ಆನಂದ ಮತ್ತು ಇತರರಿಗೆ ಕೊನೆಯ ಉಪನ್ಯಾಸ ಮಾಡಿ ನಿರ್ವಾಣ ಹೊಂದುತ್ತಾನೆ. ಇಂದಿಗೂ ಬುದ್ಧನ ಬೋಧನೆಗಳು ಮನುಕುಲಕ್ಕೆ ಆಧಾರವಾಗಿ ನಿಂತಿದೆ. ಇಲ್ಲಿ ಎಲ್ಲವೂ ಖಾಲಿ ಅನ್ನೋ ಬುದ್ಧನ ವೇದವಾಕ್ಯ ಇಂದಿಗೂ ಜೀವಂತ. ಇವಿಷ್ಟು ಬುದ್ಧನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.